ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕಾರಿಗಳ ಭರ್ಜರಿ ರೀಲ್ಸ್ ಗಳನ್ನ ನೋಡ್ತಾ ಇದೀವಿ. ಒಳ್ಳೆ ವ್ಯೂಸ್ ಗಳು ಕೂಡ ಪಡಿತಾ ಇದ್ದಾರೆ ಅಧಿಕಾರಿಗಳು. ಆದರೆ ಯಾವ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅಧಿಕಾರಿಗಳು ಅದರಲ್ಲಿ ಫೇಲ್ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮಂಡ್ಯದ ಎಸ್ಪಿ ಆಗಿರುವಂತಹ ಶೋಭಾ ರಾಣಿ ಅವರು ಈ ಸ್ಟೋರಿಯನ್ನ ನೋಡಲೇಬೇಕು. ಮಂಡ್ಯದಲ್ಲಿ ಹಾಡ ಹಗಲೇ ಭೀಕರವಾಗಿ ಕೊಲೆ ನಡೆದು ಹೋಯಿತು. ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಖಾಕಿಗೆ ಕಬಡೆ ಕಾಸಿನ ಕಿಮ್ಮತ್ತು ಇಲ್ವಾ? ಕೇವಲ ಈ ಕಿಮ್ಮತ್ತು ರೀಲ್ಸ್ಗಳಲ್ಲಿ ಮಾತ್ರ ಅಧಿಕಾರಿಗಳಿಗೆ ಇರೋದು. ಅವತ್ತು ಡೇಂಜರ್ ಶಿವನ ಅಟ್ಟಹಾಸ, ಇವತ್ತು ಪುಡಿ ರೌಡಿಗಳ ಮರಣ ಮೃದಂಗ. ಪುಡಿ ರೌಡಿಗಳು ಭೀಕರವಾಗಿ ಹೊಡೆದಾಡಿಕೊಂಡ್ರು. ಈ ನಡುವೆ ಮಧೂರು ಪೊಲೀಸರ ಮೂಗಿನ ತುತ್ತ ತುದಿಯಲ್ಲಿ ಭೀಕರವಾಗಿ ನೆತ್ತರೆ ಹರಿದು ಹೋಯ್ತಾ. ಮದ್ದೂರಿನಲ್ಲಿ ಭಯಾನಕ ಗ್ಯಾಂಗ್ ವಾರ್ ನಡೆಯಿತು. ಆದ್ರೆ ಅಧಿಕಾರಿಗಳು ಎಲ್ರಿ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಭೀತಿಯಲ್ಲಿ ದಿನದೂಡುವಂತಹ ವಾತಾವರಣ ಇದೆ. ಆದ್ರೆ ಅಧಿಕಾರಿಗಳು ರೀಲ್ಸ್ ಮಾಡೋದ್ರಲ್ಲಿ ಮಾತ್ರ ಬ್ಯುಸಿಯಾಗಿದ್ದಾರೆ. ಶೋಭಾ ರಾಣಿಯವರೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಸಾಕ, ಅಥವಾ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಅಧಿಕಾರ ಇರುವಂತಹ ಒಂದು ಭಾಗದಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಆದರೆ ಈ ರೀತಿ ಗ್ಯಾಂಗ್ ವಾರ್ಗಳು ನಡೀತಾ ಇದ್ರೂ ಕೂಡ ಜನಸಾಮಾನ್ಯರು ಮನೆಯಿಂದ ಹೊರಗಡೆ ಹೋಗಬೇಕಾ ಬೇಡವಾ ಅಂತಹ ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗತ್ತೆ. ಎಸ್ಪಿ ಶೋಭಾ ರಾಣಿಯವರೇ, ಇದೇನಾ ನಿಮ್ಮ ಕಾನೂನು ಸುವ್ಯವಸ್ಥೆ? ಮಂಡ್ಯದಲ್ಲಿ ಇರುವಂತಹ ನಿಮ್ಮ ಕಾನೂನು ಸುವ್ಯವಸ್ಥೆ ಇದೇನಾ ಅಂತ ಮಂಡ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಬಡೆ ಕಾಸಿನ ಕಿಮ್ಮತ್ತು ಇಲ್ವಾ ಅಧಿಕಾರಿಗಳಿಗೆ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೈದಾನಕ್ಕಿಳಿದು ರೌಡಿಗಳನ್ನ ದಮನ ಮಾಡೋದು ಯಾವಾಗ? ಈ ರೀಲ್ಸ್ ಗಳನ್ನ ಬಿಟ್ಟು ಜನರಿಗೆ ನಿಜವಾದಂತಹ ಒಂದು ಸರ್ವಿಸ್ ಕೊಟ್ಟು, ಜನರಿಗೆ ನಿಜವಾಗಿರುವಂತಹ ಒಂದು ರಕ್ಷಣೆ ಭದ್ರತೆಯನ್ನು ಕೊಟ್ಟು ನೀವು ಶಾಬಾಷ್ ಅನ್ನಿಸ್ಕೊಳ್ಳೋದು ಯಾವಾಗ ಅನ್ನೋ ಪ್ರಶ್ನೆ. ನೋಡಿ, ಕೇವಲ ಸಿಗರೆಟ್ ಕಿಚ್ಚಿಗೆ ಒಂದು ಜೀವವೇ ಬಲಿಯಾಗಿ ಹೋಯ್ತು. ಕ್ಷುಲ್ಲಕ ಕಾರಣಕ್ಕೆ ನಡು ರಸ್ತೆಯಲ್ಲೇ ಮಾರಾಮಾರಿ ಮಾಡಿದ್ದಾರೆ. ರೌಡಿ ಶೀಟರ್ ಯಶವಂತ್ ಅಲಿಯಾಸ್ ಕಜ್ಜಿ ಅಭಿ ಫಿನಿಶ್ ಆಗಿದ್ದಾನೆ. ಮರಳಿಗ ಗ್ರಾಮದ ಯುವಕ ರಸ್ತೆಯಲ್ಲೇ ಸಾವನ್ನಪ್ಪಿದ್ದಾರೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಭೀಕರ ರಕ್ತಪಾತವೇ ನಡೆದು ಹೋಯಿತು. ದೇವಸ್ಥಾನದ ಅಂಗಳದಲ್ಲೂ ಕೂಡ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಇಲ್ವಾ? ಹಾಗಾದ್ರೆ ದೇವಸ್ಥಾನದ ಒಂದು ಅಂಗಳ, ಅದು ದೇವಸ್ಥಾನದ ಎದುರುಗಡೆ ಭೀಕರವಾಗಿ ಗ್ಯಾಂಗ್ ವಾರ್ ನಡೀತು, ರಕ್ತಪಾತವೇ ನಡೆದು ಹೋಗಿದೆ. ಆದ್ರೆ ಅಧಿಕಾರಿಗಳು ಏನ್ರಪ್ಪ ಮಾಡ್ತಾ ಇದ್ರಾ? ಜನ ಕ್ಯಾಕರ್ಸಿ ಉಗಿತಾ ಇದ್ದಾರೆ. ದೇವಸ್ಥಾನದ ಅಂಗಳದಲ್ಲೂ ಕೂಡ ರೌಡಿ ಶೀಟರ್ಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕಾಗ್ತಾ ಇಲ್ವಾ ನಿಮಗೆ? ನಿಮ್ಮ ಭಯ ಈ ರೌಡಿ ಶೀಟರ್ಗಳಿಗೆ ಇಲ್ವಾ? ಅಧಿಕಾರಿಗಳ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡ್ತಾ ಇಲ್ವಾ ಈ ರೌಡಿ ಶೀಟರ್ಗಳು? ಸಾವು ಬದುಕಿನ ನಡುವೆ ಈಗ ಇಬ್ಬರು ಯುವಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಚಿನ್ ದರ್ಶನ್ ಎಂಬವರ ಸ್ಥಿತಿ ಗಂಭೀರವಾಗಿದೆ. ರಾತ್ರೋರಾತ್ರಿ ಲಾಂಗು ಮಚ್ಚುಗಳ ಅಬ್ಬರಕ್ಕೆ ಮದ್ದೂರು ಜನ ಕಂಗಾಲಾಗಿ ಹೋಗಿದ್ದಾರೆ. ಇದೇ ರೀತಿ ಈ ಹಿಂದೆಯೂ ಕೂಡ ಗ್ಯಾಂಗ್ ವಾರ್ ನಡೀತು. ಆ ಸಂದರ್ಭದಲ್ಲಿ ಡೇಂಜರ್ ಶಿವನ ಅಟ್ಟಹಾಸಕ್ಕೆ ಬಲಿಯಾಗಿತ್ತು. ಆದರೆ ಈಗ ಮತ್ತೆ ಕೆಲವರು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ರೌಡಿ ಶೀಟರ್ ಯಶವಂತ್ ಅಲಿಯಾಸ್ ಕಜ್ಜಿ ಅಭಿ ಎಂಬಾತ ಸಾವನ್ನಪ್ಪಿದ್ದಾನೆ. ಈ ರೌಡಿ ಶೀಟರ್ಗಳು ಏನ್ ಮಾಡ್ತಾ ಇದ್ದಾರೆ? ರೌಡಿ ಶೀಟರ್ಗಳು ಮತ್ತೆ ಈ ರೌಡಿಸಂ ನಲ್ಲಿ ಆಕ್ಟಿವ್ ಆಗಿದ್ದಾರ? ಸಮಾಜಕ್ಕೆ ಮಾರಕವಾಗ್ತಾ ಇದ್ದಾರ? ಸಮಾಜ ಘಾತುಕರಾಗಿ ಮತ್ತೆ ಮುಂದುವರಿತಾ ಇದ್ದಾರ? ಇದರ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸೋರು ಯಾರಪ್ಪ? ಜನಸಾಮಾನ್ಯರ? ಎಸ್ಪಿಗಳು ಎಲ್ಲೆಂದರಲ್ಲಿ ಅವರು ರೀಲ್ಸ್ ಮಾಡ್ಕೊಂಡು ತಿರುಗಾಡೋದು, ಜನರು ಅಲ್ಲಿ ರಕ್ಷಣೆಯನ್ನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾ? ಇದು ಜನಸಾಮಾನ್ಯರು ಮಾಡ್ತಾ ಇರುವಂತಹ ಪ್ರಶ್ನೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ತೀವ್ರವಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ, ಆತಂಕದ ವಾತಾವರಣ. ಮನೆಯಿಂದ ಹೊರಗಡೆ ಹೋಗಬೇಕಾ ಬೇಡವಾ? ಅದು ದೇವಸ್ಥಾನದ ಜಾಗ, ದೇವಸ್ಥಾನಕ್ಕೂ ಕುಟುಂಬವನ್ನ ಕರ್ಕೊಂಡು ಹೋಗಬೇಕಾ ಬೇಡವಾ? ಆ ಭಯ ಕಾಡ್ತಾ ಇದೆ ಜನರಿಗೆ. ಸಹಜವಾಗಿ ಭಯ ಕಾಡೋದಿಲ್ವೇ? ಅದೇ ರೀತಿ ಅಲ್ಲೂ ರಕ್ಷಣೆ ಇಲ್ಲ ಅಂತಂದ ಮೇಲೆ ಸಹಜವಾಗಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಸಂದರ್ಭದಲ್ಲಿ ಎದುರಾಗೋ ಹೆಸರು ಯಾರ್ದು? ಶೋಭಾ ರಾಣಿ ಅವರದು. ಏನ್ ಮಾಡ್ತಾ ಇದ್ದಾರೆ ಎಸ್ ಪಿ ಅವರು? ಸಾಮಾಜಿಕ ಒಂದು ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಬೇಕಾದಂತಹ ಜವಾಬ್ದಾರಿ ಅವರದ್ದು. ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಯ ಪರಿಪಾಲಕರಾಗಿ ಅವರಿದ್ದಾರೆ ಅಲ್ಲಿ. ಆದ್ರೆ ಅವರು ಕೂಡ ಇದರಲ್ಲಿ ಫೇಲ್ ಆದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಅಧಿಕಾರಿಗಳದ್ದು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಾವು ಬೇಡ ಅಂತ ಹೇಳಲ್ಲ, ಜನನೇ ನಿಮ್ಮ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಲಿ. ಒಬ್ಬ ದಕ್ಷ ಅಧಿಕಾರಿ ಇವರನ್ನ ನೋಡಿದ್ರೆ ಯಾವ ಪುಡಿ ರೌಡಿಗಳಿದ್ದಾರೆ ಎಲ್ಲರೂ ಆ ರೌಡಿಸಮ್ ಅನ್ನೇ ಬಿಟ್ಟು ಬಿಡ್ತಾರೆ, ಪ್ಯಾಂಟಲ್ಲೇ ಉಚ್ಚೊಯ್ಕೊಳ್ತಾರೆ ಅಂತ ಹೇಳಿ ಜನ. ಆದ್ರೆ ಈಗ ಆಗ್ತಾ ಇರೋದೇನ್ರಿ? ಬೇಕಾಬಿಟ್ಟಿಯಾಗಿ ರೌಡಿಗಳು ಎಲ್ಲೆಂದರಲ್ಲಿ ದಾಳಿ ಮಾಡ್ಕೊಳ್ತಾ ಇದ್ದಾರೆ. ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವೆ. ಮಚ್ಚು ಲಾಂಗುಗಳನ್ನ ಹಿಡ್ಕೊಂಡು ದೇವಸ್ಥಾನಗಳಿಗೆ ನುಗ್ಗಿ ದೇವಸ್ಥಾನಗಳ ಆವರಣದಲ್ಲಿ ರೌಡಿಸಮ್ ಮಾಡ್ತಾ ಇದ್ದಾರೆ. ಆದ್ರೆ
ಎಸ್ ಪಿ ಅವರು ಏನ್ ಮಾಡ್ತಾ ಇದ್ದಾರೆ, PSI CPI ಇವರೆಲ್ಲ ಏನ್ರಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಾವು ಯಾರು ಒಂದು ವೇಳೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಕೂಡ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ರೀ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ನಡುವೆ SP ಅವರಾಗಿರಬಹುದು, PSI ಆಗಿರಬಹುದು, CPIಗಳಾಗಿರಬಹುದು, ಇವರೆಲ್ಲ ಏನ್ರಿ ಮಾಡ್ತಾ ಇದ್ದಾರೆ? ಇವರೆಲ್ಲರೂ ಕಾನೂನು ಪರಿಪಾಲಕರಲ್ವೇ? ಇವರೆಲ್ಲರೂ ಜನರಿಗೆ ರಕ್ಷಣೆ ನೀಡಬೇಕಾಗಿರುವಂಥದ್ದು ಇವರ ಜವಾಬ್ದಾರಿ ಅಲ್ವಾ? ಕೇವಲ ಏನೋ ಹಬ್ಬ ಬಂತು, ಹರಿದಿನ ಬಂತು, ಎಲೆಕ್ಷನ್ ಬಂತು ಅಂತ ಆ ಯಾರು ರೌಡಿ ಶೀಟರ್ಗಳಿದ್ದಾರೆ ಅವರನ್ನ ಕರೆಸಿ ಪರೇಡ್ ಮಾಡಿಸಿದ್ರೆ ಅಲ್ಲಿಗೆ ಮುಗಿದೋಯ್ತಾ? ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ? ಅವರ ದೈನಂದಿನ ಚಟುವಟಿಕೆಗಳೇನು? ಈ ರೌಡಿಸಮ್ ಅನ್ನ ಅವರು ಬಿಟ್ಟಿದಾರ? ಸಮಾಜಘಾತುಕ ಕಾರ್ಯಗಳನ್ನು ಅವರು ಬಿಟ್ಟು ಅವರಲ್ಲಿ ಪರಿವರ್ತನೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗೋದಿಲ್ವೇ? ಆದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ, ಯಾರು ಈ ರೌಡಿ ಶೀಟರ್ಗಳು ಪುರಂಗಿಗಳಿದ್ದಾರೆ ಇವ್ರು ಜೈಲಿಗೆ ಹೋದ್ರೆ ಅವ್ರಿಗೆ ಸಿಗೋದು ರಾಜಾತಿಥ್ಯ. ಒಂದು ಹೋಟೆಲ್ಗಳಲ್ಲಿ ಅಥವಾ ಯಾವುದೊಂದು 5 ಸ್ಟಾರ್ ಲಾಡ್ಜ್ಗಳಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂತ ಒಂದು ಒಳ್ಳೆ ಟ್ರೀಟ್ಮೆಂಟು, VIP VVIP ಟ್ರೀಟ್ಮೆಂಟು, TV, ಫ್ರಿಡ್ಜು ಅಥವಾ ಸಿಗರೇಟು, ಗಾಂಜಾ, ಡ್ರಗ್ಸು, ಬಿರಿಯಾನಿ ಏನು ಬೇಕ್ರಿ ಎಲ್ಲವೂ ಸಿಗ್ತಾ ಇದೆ. ಹೀಗಿರ್ಬೇಕಾದ್ರೆ ಭಯ ಎಲ್ಲಿಂದ ಬರುತ್ತೆ ಅವರಿಗೆ? ಏನು ಕೊಂದಾಕದೆ ರೌಡಿಸಮ್ ಮಾಡಿದ್ರೆ, ಯಾರನ್ನೋ ಎತ್ತಾಕ್ಬಿಟ್ರೆ ನಮ್ಮನ್ನು ಯಾರಪ್ಪ ಏನಪ್ಪ ಮಾಡ್ಕೊಳ್ತಾರೆ? ಈ ಒಂದು ನಿರ್ಭೀಯತೆ, ಯಾವುದೇ ನಿರ್ಭೀತತೆ ಏನಿದೆ ಅದು ಅವರಲ್ಲಿ ಬರೋದು ಸಹಜ ಅಲ್ವಾ? ಹಾಗಾಗಿ ಇವತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಜೈಲುಗಳಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ಇದಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ? ಈ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವರ ಅಟ್ಟಹಾಸಗಳಿಗೆ ಬ್ರೇಕ್ ಹಾಕೋದು ಯಾವಾಗ? ಅವರು ಮಾಡ್ತಾ ಇರುವಂತಹ ಈ ಅನೈತಿಕ ಚಟುವಟಿಕೆಗಳು, ಸಮಾಜದಲ್ಲಿ ಅವರು ಮೂಡಿಸ್ತಾ ಇರುವಂತಹ ಭಯ, ಸಮಾಜಘಾತುಕ ಕೆಲಸ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಯಾವಾಗಪ್ಪ ಅನ್ನೋ ಪ್ರಶ್ನೆ ಮಂಡ್ಯದ ಜನ ಮಾಡ್ತಾ ಇದ್ದಾರೆ. ಇದು ಕೇವಲ ಮಂಡ್ಯದ ಜನರ ನೋವು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಜನರ ನೋವು ಇದೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಈ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ? ನಾವು ಸ್ವೇಚ್ಛೆಯಿಂದ ತಿರುಗಾಡೋದು ಯಾವಾಗ? ಈ ವ್ಯವಸ್ಥೆಯನ್ನ ನಂಬಿ ನಾವು ಬದುಕೋದು ಹೇಗ್ರಿ ಅಂತ ಜನ ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ವಿಚಾರವನ್ನ ಈಗ ಫ್ರೀಡಂ ಟಿವಿ ಪ್ರಬಲವಾಗಿ ಎತ್ತುತ್ತಾ ಇದೆ. ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ರಾ ನೀವು? ಕೇವಲ ಶೋಕಿಗೆ ಅಥವಾ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಹಿಂಬಲಕರನ್ನ ಪಡೆದುಕೊಳ್ಳೋದಕ್ಕೆ, ಲೈಕ್ಸ್ ಕಮೆಂಟ್ ಅಂತ ಪಡ್ಕೊಳ್ಳೋದಕ್ಕೆ ಕೇವಲ ರೀಲ್ಸ್ಗಳಿಗೆ ಮಾತ್ರ ನಿಮ್ಮ ಅಧಿಕಾರ ಇರೋದು? ರೀಲ್ಸ್ಗಳನ್ನ ಮಾಡೋದಕ್ಕೆ ಮಾತ್ರ ನಿಮಗೆ ಅಧಿಕಾರವನ್ನ ಕೊಡಲಾಗಿದೆಯಾ? ಆ ಅಧಿಕಾರವನ್ನ ಇಂಥ ಪುಡಿ ರೌಡಿಗಳೇನಿದ್ದಾರೆ ಅವರ ಮೇಲೆ ತೋರಿಸೋದಲ್ವೇ ನಿಮ್ ಕೆಲಸ? ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಜನಸಾಮಾನ್ಯರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಪ್ರಶ್ನೆಯನ್ನ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕವಾಗಿ ಇಂತಹ ಘಟನೆಗಳು ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ನಮ್ಮ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಜನ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಬೇಡವಾ? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಇದರ ಜೊತೆಗೆ ದೇವಸ್ಥಾನದಲ್ಲೂ ಕೂಡ ಇಂತಹ ಘಟನೆಗಳು ಜರುಗುತ್ತೆ ಅಂತಂದ್ರೆ ದೇವಸ್ಥಾನದಲ್ಲೂ ಕೂಡ ರಕ್ಷಣೆ ಇಲ್ಲ. ಆಧ್ಯಾತ್ಮಿಕ ಜೊತೆಗೆ ಧಾರ್ಮಿಕ ನಂಬಿಕೆಗಳನ್ನ ಪರಿಪಾಲನೆ ಮಾಡೋದಕ್ಕೆ ಅಂತ ಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಹತ್ಯೆಗಳು, ಗ್ಯಾಂಗ್ ವಾರ್ಗಳು ನಡೆಯುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಿರ್ಭಯ, ನಿರ್ಭೀತಿತೆ ಆ ಒಂದು ರೌಡಿಗಳಲ್ಲಿ ಇದೆ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಈ ನಡುವೆ ಅಧಿಕಾರಿಗಳ ಮೇಲೆ ಸಹಜವಾಗಿ ಪ್ರಶ್ನೆ ಎದುರಾಗುತ್ತೆ. ಜನರು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಏನ್ರಿ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು? ಅವ್ರ ಕೆಲಸ ಏನು? ಅವ್ರು ಮಾಡಬೇಕಾಗಿರುವಂತಹ ಕೆಲಸವನ್ನ ನಾವು ಜನಸಾಮಾನ್ಯರು ಮಾಡಬೇಕಾ? ಕೇವಲ ರೀಲ್ಸ್ಗಳಲ್ಲಿ ಲೈಕು ಅಥವಾ ಶೇರ್ಗಳನ್ನ ಪಡ್ಕೊಳ್ಳೋದಕ್ಕೆ ಮಾತ್ರನ ಇವರು ಇರುವಂಥದ್ದು? ಜೊತೆಗೆ ಕೇವಲ ರೀಲ್ಸ್ಗಳಲ್ಲಿ ಮಾತ್ರ ಇವರ ದೌಲತ್ತ, ಅವರ ಅಧಿಕಾರದ ಆ ದೌಲತ್ ಏನಿದೆ ಅದು ಕೇವಲ ರೀಲ್ಸ್ಗಳಲ್ಲಿ ಮಾತ್ರ ಕಾಣೋದಕ್ಕೆ ಸಿಗುತ್ತಾ ಅಂತ ಜನಸಾಮಾನ್ಯರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ವಾತಾವರಣದಲ್ಲಿ ಏನು ಸಮಾಜದಲ್ಲಿ ತೀವ್ರ ಆಘಾತವನ್ನು ಉಂಟು ಮಾಡ್ತಾ ಇದೆ ಈ ಘಟನೆಗಳು. ಇದರ ಬಗ್ಗೆ ಯಾರ್ರೀ ಕಾಳಜಿ ವಹಿಸೋರು? ಆ ಸಮಾಜದಲ್ಲಿ ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಹಾಕೋರು ಯಾರು? ಈ ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ, ಜೊತೆಗೆ ಮಂಡ್ಯದ ಜನ ಅಧಿಕಾರಿಗಳ ಮೇಲೆ ಈ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ದೇವಸ್ಥಾನದ ಆವರಣದಲ್ಲಿ ಕೈಯಲ್ಲಿ ಮಚ್ಚು, ಲಾಂಗು ಹಿಡ್ಕೊಂಡು ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಆದ್ರೆ ಯಾವ ಅಧಿಕಾರಿಗಳು ಈ ರೀತಿ ಘಟನೆಗಳಿಗೆ ಬ್ರೇಕ್ ಹಾಕಬೇಕು? ಮನೆಯಲ್ಲಿ ಗುಬ್ರಾಕೊಂಡು ಮಲಗಿದಾರ ಹೇಗೆ ಅಂತ? ಇದು ಮೊದಲಿಂದ ಇದೇ ತರ ನಡೀತಾ ಇದೆ. ಹಲೋ,
ಹಲೋ ಯೋಗೇಶ್ ಮಾತಾಡಿ, ಕೇಳಿಸ್ತಾ ಇದೆ, ಹೇಳಿ. ಸರ್. ಯೋಗೇಶ್ ಹಲೋ. ಕೇಳಿಸ್ತಾ ಇದೆಯಾ? ಹಲೋ, ನಿಮ್ಮ ವಾಯ್ಸ್ ಕಟ್ಟಾಗಿದೆ ಸರ್. ಹಲೋ. ಹಾ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.